ನೀವು ಅಪ್ಪಿತಪ್ಪಿನೂ ವೀಕೆಂಡ್ ಟ್ರೆಕ್ಕಿಂಗ್ ಅಥವಾ ವಾಕಿಂಗ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ನಮ್ ತುಮಕೂರಿನಲ್ಲಿ ಸಿಗೋ ಈ ಚಿಬ್ಲು ಇಡ್ಲಿ, ಶಾವಿಗೆ, ದೋಸೆ, ಮಶ್ರೂಮ್ ಬಿರಿಯಾನಿ ತಿನ್ಲೇಬೇಡಿ. ಯಾಕೆ ಅಂತ ಹೇಳ್ತೀನಿ, ಫಸ್ಟ್ ವಿಡಿಯೋ ಸೇವ್ ಮಾಡ್ಕೊಂಡು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆ ತನಕ ನೋಡಿ. ನಮಸ್ತೆ ತುಮಕೂರು, ನಾನು ನಿಮ್ಮ ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರ್. ಫಸ್ಟ್ ಆಫ್ ಆಲ್, ನಿಮಗೆ ಚಿಬ್ಲು ಇಡ್ಲಿ ಅಂದ್ರೆ ಅರ್ಥ ಏನು ಅಂತ ಗೊತ್ತಾ? ಬಿದುರಿನ ಬುಟ್ಟಿ ಅಂತ ಅರ್ಥ. ಸೊ ಚಿಬ್ಲು ಇಡ್ಲಿ ಅಂದ್ರೆ ಬಿದುರಿನ ಬುಟ್ಟಿಯಲ್ಲಿ ಮಾಡಿರೋ ಇಡ್ಲಿ ಅಂತ. ಬಿದುರಿನಲ್ಲಿ ಅನೇಕ ಆರೋಗ್ಯದ ಪ್ರಯೋಜನಗಳಿವೆ. ಪೊಟ್ಯಾಷಿಯಂ, ವಿಟಮಿನ್ ಎ, ಇ, ಫಾಸ್ಫರಸ್, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಕಾಪರ್ ನಂತಹ ಹಲವಾರು ಪೋಷಕಾಂಶಗಳು ಹೃದಯ ಹಾಗೂ ಚರ್ಮದ ಆರೋಗ್ಯ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಸೊ ನೀವೇ ಡಿಸೈಡ್ ಮಾಡಿ ಇಂತಹ ಆರೋಗ್ಯಕರವಾದ ಇಡ್ಲಿ ತಿನ್ಬೇಕಾ ಬೇಡ ಅಂತ. ನಾನಿವತ್ತು ವಿಸಿಟ್ ಮಾಡಿರೋದು ನಮ್ಮ ತುಮಕೂರಿನ ಎಸ್ ಪುರಂ ಮೈನ್ ರೋಡ್ ನಿಯರ್ ಕೆಂಪನಂಗಡಿ ಸರ್ಕಲ್, ಶೆಟ್ಟಿಹಳ್ಳಿ ಅಂಡರ್ ಪಾಸ್ ಹತ್ರ ಇರುವ ವೀರಶೈವ ಕುಕಿಂಗ್ ಅಂಡ್ ಕ್ಯಾಟರಿಂಗ್ ಅವರ ಕಲ್ಪತರು ಟಿಫನ್ ಸೆಂಟರ್ ಗೆ. ಟೈಮಿಂಗ್ ಬೆಳಗ್ಗೆ 7 ರಿಂದ 11ರವರೆಗೆ, ಈವ್ನಿಂಗ್ 5:30 ಟು ನೈಟ್ 10:30. ಇವರಿಗೆ ಸರಿಸುಮಾರು 12 ವರ್ಷಗಳ ಹೋಟೆಲ್ ಇಂಡಸ್ಟ್ರಿ ಹಾಗೂ 15 ವರ್ಷಗಳ ಕ್ಯಾಟರಿಂಗ್ ಸರ್ವಿಸ್ ನಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಶುಭ ಸಮಾರಂಭಗಳಿದ್ರು ನಾರ್ತ್, ಸೌತ್, ಚೈನೀಸ್ ಸೇರಿದಂತೆ ಎಲ್ಲಾ ರೀತಿಯ ಫುಡ್ ಕ್ಯಾಟರಿಂಗ್ ಸಹ ಮಾಡಿಕೊಡ್ತಾರೆ. ಫಾರ್ ಮೋರ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರೋ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಲ್ ಮಾಡಿ. ಇವರು ತಯಾರು ಮಾಡುವ ಪದಾರ್ಥಗಳಿಗೆ ಆರ್ಟಿಫಿಷಿಯಲ್ ಕಲರ್ಸ್ ಹಾಗೂ ಟೇಸ್ಟಿಂಗ್ ಪೌಡರ್ ಉಪಯೋಗಿಸೋದಿಲ್ಲ. ನಾನು ಸಂಡೇ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಇಲ್ಲಿಗೆ ವಿಸಿಟ್ ಮಾಡಿದ್ದೆ. ನಾನು ಹೋದಾಗ ಕ್ರೌಡ್ ತುಂಬಾ ಜಾಸ್ತಿನೇ ಇತ್ತು. ನಾವು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದು ತುಪ್ಪದ ಚಿಬ್ಲು ಇಡ್ಲಿಯಿಂದ. ಬಿದುರಿನ ಬುಟ್ಟಿ ಒಳಗಡೆಯಿಂದ ಬಿಸಿ ಬಿಸಿ ಇಡ್ಲಿ ತೆಗೆದು ಚಟ್ನಿ, ಬಟಾಣಿ ಸಾಗು ಜೊತೆಗೆ ಗರಿ ಗರಿ ಆಗಿರೋ ಉದ್ದಿನೋಡೆ ಜೊತೆ ಕೊಡ್ತಾರೆ. ಇವ್ರ ಹತ್ರ ಡಿಫರೆಂಟ್ ವೆರೈಟೀಸ್ ಆಫ್ ದೋಸೆ, ಬಟಾಣಿ ಹಾಕಿರೋ ಶಾವಿಗೆ, ಎಳ್ಳಿಕಾಯಿ ಚಿತ್ರಾನ್ನ, ಗುರುವಾರ ಹಾಗೂ ಭಾನುವಾರ ಮಶ್ರೂಮ್ ಪಲಾವ್ ಸಿಗುತ್ತೆ. ನೀವು ಕೂಡ ಕಲ್ಪತರು ಟಿಫನ್ ಸೆಂಟರ್ ಗೆ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫೇವರೇಟ್ ತಿಂಡಿ ಯಾವುದು ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ತಾ ಫಾಲೋ ಮಾಡಿ. ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರ್.